ಕೋಗಿಲು ಗ್ರಾಮದ ವಾಸಿಂ ಲೇಔಟ್ನ ಅಕ್ರಮ ನಿವಾಸಿಗಳಿಗೆ ಫ್ಲಾಟ್ ಕೊಡೋದಕ್ಕೆ ಹೊರಟಿರುವಂತ ರಾಜ್ಯ ಸರ್ಕಾರಕ್ಕೆ ಈಗ ಮತ್ತೊಂದು ಸಮಸ್ಯೆ ಎದುರಾಗಿದೆ. ಕೋಗಿಲು ಸಮೀಪ ಒತ್ತುವರಿ ತೆರವು ಕಾರ್ಯಾಚರಣೆಯ ಬಳಿಕ ರಾಜ್ಯ ಸರ್ಕಾರ ಪುನರ್ವಸತಿ ಕಲ್ಪಿಸೋದಕ್ಕೆ ಮುಂದಾಗಿದೆ. ಈಗ ಸರ್ಕಾರಕ್ಕೆ ಹೊಸ ಟೆನ್ಷನ್. ನಮ್ಮ ಮನೆಯನ್ನು ಡೆಮಾಲಿಷನ್ ಮಾಡಿ ಅಂತ ಕೆಲವರು ಒತ್ತಾಯಿಸೋದಕ್ಕೆ ಶುರು ಮಾಡಿದ್ದಾರೆ. ವಸೀಂ ಲೇಔಟ್ ಅಲ್ಲಿ 100 ಕುಟುಂಬಗಳು ಈಗ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿರೋದು ನಮ್ಮನೆಯನ್ನು ಒಡೆಯಿರಿ ಅಂತ. ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿ ಈ ರೀತಿ ಆಗ್ತಾ ಇರೋದು. ಮನೆಯನ್ನು ಒಡೆಯಿರಿ ಅಂತ ಸರ್ಕಾರದ ಮುಂದೆ ಮನವಿ ಮಾಡ್ತಾ ಇರೋದು ಮೊದಲ ಕೇಸ್ ಇದು. ಯಾಕೆ ಅಂತ ನಾವು ನೋಡ್ತಾ ಹೋದ್ರೆ ಅಕ್ರಮವಾಗಿ ನೆಲೆಸಿದ್ದೀವಿ ಅನ್ನೋದು ಅವರಿಗೆ ಗೊತ್ತಿದೆ. ಉಳಿದವರಿಗೆ ಈಗ ಮನೆ ಸಿಗತ್ತೆ, ನಮಗೂ ಮನೆ ಸಿಗಲಿ ಅನ್ನೋ ಕಾರಣಕ್ಕಾಗಿ ಯಾರ ಮನೆಯನ್ನ ಮೊನ್ನೆ ನೆಲಸಮ ಮಾಡದೇ ಬಿಟ್ಟಿದ್ದಾರೋ ಅವರು ಸರ್ಕಾರದ ಮುಂದೆ ಹೇಳ್ಕೊಳ್ತಿದ್ದಾರೆ, ಅಧಿಕಾರಿಗಳ ಮುಂದೆ ಹೇಳ್ಕೊಳ್ತಿದ್ದಾರೆ, ನಮ್ಮ ಮನೆಯನ್ನು ಕೂಡ ಡೆಮಾಲಿಷನ್ ಮಾಡಿ, ನಮ್ಮ ಮನೆಯನ್ನು ಡೆಮಾಲಿಷನ್ ಮಾಡಿ ನಮಗೊಂದು ಫ್ಲಾಟ್ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಈ ರೀತಿಯ ಬೆಳವಣಿಗೆ ಆಗ್ತಾ ಇರೋದು. ಯಾರಾದರೂ ಕಟ್ಕೊಂಡಿರುವಂತ ಮನೆಯನ್ನು ಒಡೀರಿ ಅಂತ ಕೇಳ್ತಾರ ಸರ್ಕಾರದ ಮುಂದೆ? ಬಟ್ ಇಲ್ಲಿ ಕೇಳ್ತಾ ಇದ್ದಾರೆ. ಕಾರಣ ಏನು ಅಂತಂದ್ರೆ, ಯಾರು ಮನೆಯನ್ನ ಮೊನ್ನೆ ಕಳ್ಕೊಂಡ್ರು, ಅಕ್ರಮವಾಗಿ ಕಟ್ಟಲಾಗಿದ್ದಂತ ಶೆಡ್ಗಳನ್ನ ಮನೆಗಳನ್ನ ಯಾರು ಕಳ್ಕೊಂಡ್ರು ಅವರಿಗೆ ಶೀಘ್ರದಲ್ಲೇ ಫ್ಲಾಟ್ ಸಿಗತ್ತೆ. ನಾವು ಇದೇ ಶೆಡ್ ಮನೆಯಲ್ಲಿ ಕಾಲ ಕಳಿಬೇಕಾದಂತ ಸ್ಥಿತಿ ಬರುತ್ತೆ ಅಂತ ಭಾವಿಸಿ ನಮ್ಮ ಮನೆಯನ್ನು ಒಡೆದು ಹಾಕಿದ್ರೆ ನಮಗೂ ಈಸಿಯಾಗಿ ಮನೆ ಸಿಗತ್ತೆ. ಸರ್ಕಾರ ಮನೆ ಕೊಡುತ್ತೆ, ಸಬ್ಸಿಡಿ ಕೊಡುತ್ತೆ, ಆ ನಂತರ ಲೋನ್ ಮಾಡೋದಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ, ಲೋನಿಗೆ ಶ್ಯೂರಿಟಿಯನ್ನು ಕೂಡ ಸರ್ಕಾರ ಕೊಡುತ್ತೆ. ಇಷ್ಟೆಲ್ಲ ವ್ಯವಸ್ಥೆ ಇದ್ದಾಗ ನಾವ್ಯಾಕೆ ಶೆಡ್ ಅಲ್ಲೇ ಇರಬೇಕು, ನಮಗೂ ಒಂದು ಫ್ಲಾಟ್ ಸಿಗಲಿ ಅಂತ ಅಲ್ಲೇ ಅಕ್ಕಪಕ್ಕದಲ್ಲಿರುವಂತ ಉಳಿದ ಮನೆಯವರು ಕೂಡ ಅಧಿಕಾರಿಗಳ ಮುಂದೆ ಹೇಳುತ್ತಾ ಇದ್ದಾರೆ, ನಮ್ಮ ಮನೆಯನ್ನು ಒಡೆಯಿರಿ ಅಂತ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ರಾಜ್ಯದ ಇತಿಹಾಸದಲ್ಲಿ ಮೊದಲು ಅಂತ ಅನ್ಸುತ್ತೆ ಅಥವಾ ವಿಚಿತ್ರ ಅಂತ ಅನ್ಸುತ್ತೆ ಈ ಬೆಳವಣಿಗೆ. ನಮ್ಮ ಮನೆಯನ್ನು ಒಡೆಯಿರಿ ಅಂತ ಹೇಳ್ತಾ ಇರೋದು ಫಸ್ಟ್ ಇದು ನಿಜ. ಹೌದು ರಕ್ಷಿತ್, ಏನಂತಂದರೆ ಈ ಕೋಗಿಲು ಲೇಔಟಲ್ಲಿ ಅಧಿಕಾರಿಗಳು ಯಾವಾಗ ಈ 162 ಮನೆಗಳನ್ನು ಡೆಮಾಲಿಷನ್ ಮಾಡಿದ್ರು ಆಗ ಎಲ್ಲರೂ ಕೂಡ ವಿರೋಧನ ಮಾಡಿದ್ರು. ಯಾಕೆ ಡೆಮಾಲಿಷನ್ ಮಾಡ್ತಾರೆ, ನಮ್ಮ ಮನೆಗಳನ್ನು ಡೆಮಾಲಿಷನ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಆದರೆ ಯಾವಾಗ ಸರ್ಕಾರ ಅಲ್ಪಸಂಖ್ಯಾತನ ಓಲೈಕೆ ಮಾಡೋದಕ್ಕೆ 11,20,000 ರೂಪಾಯಿ ಬೆಲೆ ಬಾಳುವಂತಹ ಐಷಾರಾಮಿ ಫ್ಲ್ಯಾಟ್ಗಳನ್ನು ಕೇವಲ 1,75,000 ರೂಪಾಯಿ 2,75,000 ರೂಪಾಯಿಗೆ ತಾವೇ ಲೋನು ಮಾಡಿ ಕೊಡ್ತಿರುವಂತಹ ಕಾರಣಕ್ಕಾಗಿ ಆ ಉಳಿದಂತಹ ಮನೆಗಳು ಅಂದರೆ ಒಟ್ಟು 250 ಮನೆಗಳನ್ನು ಡೆಮಾಲಿಷನ್ ಮಾಡೋದಕ್ಕೆ ಪಾಲಿಕೆ ಅಧಿಕಾರಿಗಳು ಅದನ್ನು ಗುರುತು ಮಾಡಿದ್ರು. ಅದರಲ್ಲಿ 160 ಮನೆಗಳನ್ನು ಡೆಮಾಲಿಷನ್ ಮಾಡಿದ್ರು. ಸುಮಾರು ಒಂದು 100 ಮನೆಗಳು ಹಾಗೆ ಇತ್ತು. 90% ಮುಸ್ಲಿಂ ಸಮುದಾಯ ಆ ಒಂದು ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಆದರೆ ಯಾವಾಗ ಸರ್ಕಾರ ಈ 162 ಜನರಿಗೆ ಪರ್ಯಾಯವಾದಂತಹ ಐಷಾರಾಮಿ ಫ್ಲಾಟ್ಗಳನ್ನು ಕೊಡ್ತಾ ಇದ್ದಾರೆ, ಜೊತೆಗೆ ಸಬ್ಸಿಡಿಯ ಒಂದು ಆಧಾರದಲ್ಲಿ ಜೊತೆಗೆ ಸರ್ಕಾರವೇ ಲೋನ್ ಕೊಡ್ತಾ ಇದೆ ಅಂತ ಗೊತ್ತಾಯಿತು, ಆಗ ನಮ್ಮ ಮನೆಗಳನ್ನು ಕೂಡ ಡೆಮಾಲಿಷನ್ ಮಾಡಿಬಿಡಿ, ನಾವು ಕೂಡ ಸರ್ಕಾರಿ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದೀವಿ, ನಾವು ಇವ್ರ ಜೊತೆಗೆ ಒತ್ತುವರಿ ಮಾಡಿಕೊಂಡು ಮನೆಗಳನ್ನು ಕಟ್ಟಿದ್ದೀವಿ ಅಂತ ಹೇಳಿ ಸ್ವಯಂ ಪ್ರೇರಿತರಾಗಿ ತಾವು ಬಂದು ಈಗ ಸರ್ಕಾರಕ್ಕೆ ಮನವಿ ಮಾಡುವಂತಹ ಕೆಲಸ ಕೂಡ ಮಾಡ್ತಿದ್ದಾರೆ. ಹೀಗಾಗಿ ಸರ್ಕಾರದ ಅಧಿಕಾರಿಗಳು ಕೂಡ ಈಗ ಸಾಕಷ್ಟು ಗೊಂದಲಕ್ಕೆ ಸಿಲುಕಿರುವಂಥದ್ದು. 162 ಮನೆಯ ಮಾಲೀಕರಿಗೆ ಪರ್ಯಾಯವನ್ನು ಒದಗಿಸೋದಕ್ಕೆ ಯೋಜನೆಗಳನ್ನು ರೂಪಿಸ್ತಾ ಇದ್ರು. ಅದರ ನಡುವೆ ಈ 100 ಜನ ಕೂಡ ನಮಗೂ ಕೂಡ ಪರ್ಯಾಯ ವ್ಯವಸ್ಥೆನ ಕೊಡಿ, ನಮ್ಮ ಮನೆಗೂ ಕೂಡ ಡೆಮಾಲಿಷನ್ ಮಾಡಿ ಅಂತ ಹೇಳಿ ಬಂದಿರುವಂತಹ ಕಾರಣಕ್ಕಾಗಿ ಇವತ್ತು ಸಂಜೆ ಮುಖ್ಯಮಂತ್ರಿಗಳ ಜೊತೆಗೆ ಸಚಿವರಾದಂತಹ ಜಮೀರ್ ಅಹಮದ್ ಆಗಿರ್ಬೋದು, ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಎಲ್ಲರೂ ಕೂಡ ಒಂದು ಸಭೆಯನ್ನು ನಡೆಸಿ ಇವರಿಗೆ ಏನು ಮಾಡಬೇಕು, ಒಂದೇ ಸಾತಿ ಎಲ್ರಿಗೂ ಪುನರ್ವಸತಿಯನ್ನು ಒದಗಿಸುವ ಮೂಲಕ ಎಲ್ಲ ಮನೆಗಳನ್ನು ಕೂಡ ಡೆಮಾಲಿಷನ್ ಮಾಡಿ ಸುಪ್ರದಿಗೆ ಪಡೆದುಕೊಳ್ಳೋಣ ಅಂತ ಹೇಳ್ಬಿಟ್ಟು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಚರ್ಚೆಯ ನಂತರದಲ್ಲಿ ಇಲ್ಲಿರುವಂತಹ 250ಕ್ಕೂ ಅಧಿಕ ಮನೆಯವರಿಗೆ ಪುನರ್ವಸತಿಯನ್ನು ಕಲ್ಪಿಸುವ ಬಗ್ಗೆ ಸರ್ಕಾರ ತೀರ್ಮಾನ ಮಾಡಲಿದೆ. ರಕ್ಷತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಈ ಮಧ್ಯೆ ಕೋಗಿಲು ಲೇಔಟ್ನಲ್ಲಿ ಸರ್ಕಾರ ಪುನರ್ವಸತಿ ಕಲ್ಪಿಸೋದಕ್ಕೆ ಹೊರಟಿದೆ. ಅಧಿಕಾರಿಗಳು ಈಗ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಿದ್ದಾರೆ. ದಾಖಲೆಗಳ ಪರಿಶೀಲನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಮೊನ್ನೆಯಿಂದ ಅವರು ಹೇಳ್ತಾ ಇದ್ದಿದ್ದು 20 ವರ್ಷ 25 ವರ್ಷದಿಂದ ನಾವಿಲ್ಲಿದ್ದೀವಿ ಅಂತ. ಬಟ್ ಅಧಿಕಾರಿಗಳಿಗೆ ಸಿಗ್ತಾ ಇರುವಂಥ ಮಾಹಿತಿಯನ್ನು ನೋಡಿದರೆ ಸುಮಾರು 180ಕ್ಕೂ ಅಧಿಕ ಮನೆಗಳು ಅಲ್ಲಿ ನೆಲಸಮಾಗಿದ್ದಾವೆ.
ಅದರಲ್ಲಿ 20 ಕುಟುಂಬಕ್ಕೆ ಮನೆ ಸಿಕ್ಕಿದ್ರೇನೆ ಹೆಚ್ಚು ಅನ್ನುವಂಥ ಸ್ಥಿತಿ ಇದೆ. ರಾಜೀವ್ ಗಾಂಧಿ ವಸತಿ ಯೋಜನೆ ಸ್ಲಂ ಬೋರ್ಡ್ ಅಧಿಕಾರಿಗಳು ಸೇರಿ ಹಲವು ಇಲಾಖೆ ಅಧಿಕಾರಿಗಳು ದಾಖಲೆಗಳ ಪರಿಶೀಲನೆ ಮಾಡಿದ್ದಾರೆ. ಮಾಡಿ ಅದರಲ್ಲಿ ಅರ್ಹರು ಯಾರಿದ್ದಾರೋ ಅವರಿಗೆ ಫ್ಲಾಟ್ ಕೊಡ್ತೀವಿ ಅಂತ ಹೊರಟಿದ್ದಾರೆ. ಆದರೆ ಇಲ್ಲಿ ಅರ್ಹರಿಗಿಂತ ಜಾಸ್ತಿ ಅನರ್ಹರೇ ಇದ್ದಾರೆ. ಅಥವಾ ಸರ್ಕಾರದ ಒಂದು ಮಾನದಂಡ ಇದೆ, ಅರ್ಹರು ಯಾರು, ಕನ್ನಡಿಗರಾಗಿರಬೇಕು, ಎಷ್ಟೋ ವರ್ಷದಿಂದ ನೆಲೆಸಿರಬೇಕು, ಡಾಕ್ಯುಮೆಂಟ್ಗಳಿರಬೇಕು. ಇದನ್ನೆಲ್ಲ ಪರಿಶೀಲನೆ ಮಾಡಿದಾಗ 180ಕ್ಕೂ ಅಧಿಕ ಮನೆಗಳನ್ನು ಅಲ್ಲಿ ತೆರವು ಮಾಡಿತ್ತು. ಆದರೆ 20 ಜನರಿಗೆ ಮನೆ ಸಿಕ್ಕಿದ್ರೆ ಹೆಚ್ಚು ಅನ್ನುವಂಥ ಸ್ಥಿತಿ ಇದೆ. ಅಂದರೆ ಡಾಕ್ಯುಮೆಂಟ್ ಇಲ್ಲ, ಎಲ್ಲೆಲ್ಲಿಂದೋ ಬಂದವರಿದ್ದಾರೆ, ಬೇರೆ ರಾಜ್ಯದಿಂದ ಬಂದು ನೆಲೆಸಿದವರು ಇದ್ದಾರೆ, ಡಾಕ್ಯುಮೆಂಟ್ಗಳಿಲ್ಲ. ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ ಡಾಕ್ಯುಮೆಂಟ್ ಇಲ್ಲ, ಸಮರ್ಪಕ ಡಾಕ್ಯುಮೆಂಟ್ ಒದಗಿಸೋದಕ್ಕಾಗ್ತಿಲ್ಲ. ಇನ್ನು ಅಕ್ರಮ ಮನೆಗಳ ಒತ್ತುವರಿ ತೆರವು ಮಾಡಿದಂಥ ಸಂದರ್ಭದಲ್ಲಿ ಕೋಗಿಲು ಸಮೀಪ ಒಟ್ಟು 167 ಶೆಡ್ಗಳ ದಾಖಲೆ ಪರಿಶೀಲನೆಯಾಗಿದೆ. ಸರಿಯಾದ ದಾಖಲೆ ಇಲ್ಲದಿದ್ರೂ ಕೂಡ ಮನೆ ಕೊಡುತ್ತಾ ಸರ್ಕಾರ ಅನ್ನೋದು ಈಗಿರುವಂಥ ಪ್ರಶ್ನೆ. ಅಧಿಕಾರಿಗಳ ಮೇಲೆ ಸಚಿವರು ಮತ್ತು ಸರ್ಕಾರ ಒತ್ತಡ ಹಾಕ್ತಾ ಇದೆ. 300ರ ಗಡಿ ದಾಟುವಂತ ಸಾಧ್ಯತೆ ಇದೆ. ನಾಳೆ ಸಂಜೆಯೊಳಗೆ ವರದಿ ಕೊಡಿ ಅಂತ ಸಿಎಂ ಹೇಳಿದ್ದಾರೆ. 300ಕ್ಕೂ ಅಧಿಕ ಜನ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಈ ಸ್ಥಳದಲ್ಲಿ ಯುಪಿ ಬಿಹಾರದ ವಾಹನಗಳು ಪತ್ತೆಯಾಗಿದೆ. ಯುಪಿ ರಿಜಿಸ್ಟ್ರೇಷನ್, ಬಿಹಾರ್ ರಿಜಿಸ್ಟ್ರೇಷನ್ ವಾಹನಗಳಿದ್ದಾವೆ. ಆದ್ರೆ ಇವರು ಎಲ್ಲರೂ ಹೇಳ್ತಾ ಇರೋದು ನಾವು ಸ್ಥಳೀಯರು ಅಂತ. ವಾಹನಗಳೆಲ್ಲ ರಿಜಿಸ್ಟ್ರೇಷನ್, ಕೆಲ ವಾಹನಗಳ ರಿಜಿಸ್ಟ್ರೇಷನ್ ಅನ್ಯ ರಾಜ್ಯದಿದೆ. ಕನ್ನಡಿಗರು ಯಾರು, ಕನ್ನಡಿಗರ ಅಲ್ಲದವರು ಯಾರು ಅಂತ ಪಟ್ಟಿ ಮಾಡೋದಕ್ಕೆ ಸದ್ಯ ಅಧಿಕಾರಿಗಳು ಒದ್ದಾಡ್ತಾ ಇದ್ದಾರೆ. ವೋಟರ್ ಐ ಡಿ, ಆಧಾರ್ ಕಾರ್ಡು ಇದೆಲ್ಲ ಇದೆ ಇವ್ರ ಕೈಯಲ್ಲಿ. ಆದ್ರೆ ಇದು ಓಟಿನ ಆಸೆಗಾಗಿ ಯಾರೋ ಸ್ಥಳೀಯ ಮುಖಂಡರು ಕೊಡಿಸಿರೋದು. ವೋಟರ್ ಐ ಡಿ ಇದೆ ಅನ್ನೋ ತಕ್ಷಣ ಇವರು ಸ್ಥಳೀಯರ ಅಂತ ಕೇಳಿದ್ರೆ ಅಲ್ಲ. ಸಮರ್ಪಕ ದಾಖಲೆಗಳನ್ನ ಕೊಡೋದಕ್ಕೆ ಇವರಿಗೆ ಸಾಧ್ಯ ಆಗ್ತಾ ಇಲ್ಲ. ಬರ್ತ್ ಸರ್ಟಿಫಿಕೇಟ್ ಇದೆಯಾ ಅಂದ್ರೆ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಹುಟ್ಟಿದವರು ಅನ್ನೋದಕ್ಕೆ ಬರ್ತ್ ಸರ್ಟಿಫಿಕೇಟ್ ಇದೆಯಾ? ಇಲ್ಲ. ಆದ್ರೆ ಒತ್ತಡ ಬರ್ತಾ ಇದೆ ಎಲ್ರಿಗೂ ಮನೆ ಕೊಡಿ ಅಂತ. ಈ ಒತ್ತಡಕ್ಕೆ ಬಲಿಯಾಗುವ ಮುನ್ಸೂಚನೆಯೂ ಕಾಣ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.